ಟ್ಯಾಬ್ಲೆಟ್ ತಗೊಂಡ್ರಾ? ಏನು ಕೊಟ್ಟಿದ್ದಾರೆ ಇಲ್ಲ ನಂಗೆ ಗೊತ್ತಿಲ್ಲ. ನಮಸ್ಕಾರ ರೀಪ, ಅಲ್ಲ MJ ಫಾರ್ಮ್ಗ. ಸೊ ಇದು 30 ಡೇಸ್ 30 ಮಿನಿ ಬ್ಲಾಗ್ಸ್ ಒಳಗೆ ಇದೆ ಡೇ 2 ರೀಪ. ಸೊ ವಿಷಯ ಇಷ್ಟ ರೀಪ, ನನ್ನ ಹಿಡಿಗೆ ಮೊದ್ಲಿನಂಗ ರೀಚ್ ಸಿಗಾತಿಲ್ಲ. ಯಾಕಂತಂದ್ರೆ ವಿಡಿಯೋ ಮಾಡೋದು ಗ್ಯಾಪ್ ಆಗಿದ್ವಲ್ಲ, ಅದಕ್ಕೇನಾರು ಇರ್ಬೋದು ಅಂತ ಅನ್ಕೊಂಡಿನಿ. ಇನ್ಮೇಲಿಂದ ವಿಡಿಯೋಸ್ ಅಂತೂ ಬರ್ತಾ ಇರ್ತಾವ್ರಿಪ್ಪ. ನಿಮ್ ಪ್ರೀತಿ ನಿಮ್ ಸಪೋರ್ಟ್ ಬೇಕಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಬೆಳಗ್ಗೆ ಬಸವಣ್ಣ ಬಂದಿದ್ದಾರಿಪ್ಪ ಆಶ್ರಮ ಕಡೆ. ಮತ್ತು ನಾವು ರೊಟ್ಟಿ ಇಟ್ಟ ಮತ್ತು ನಾವು ನಮ್ಮ ಆಶ್ರಮ ಕೆಲಸಕ್ಕೆ ಹತ್ತಿದ್ವಿ. ಆಶ್ರಮ ಕೆಲಸ ಎಲ್ಲ ಮುಗಿಸ್ಕೊಂಡು ಟ್ಯಾಬ್ಲೆಟ್ ತಗೊಂಡ್ರಾ? ಟ್ಯಾಬ್ಲೆಟ್ ತಗೊಂಡ್ರಾ? ಏನು ಕೊಟ್ಟಿದ್ದಾರೆ ಇಲ್ಲ ನಂಗೆ ಗೊತ್ತಿಲ್ಲ. ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅವ್ರಿಗೆ. ಕೊಟ್ಟಿದಾರಂತಲ್ಲ ಟ್ಯಾಬ್ಲೆಟ್, ಕೊಟ್ಟಿದ್ರೆ ಇದು ನೆನ್ಪಿಲ್ಲ. ನೆನಪಿಲ್ಲ. ಆಶ್ರಮ ಟೆರೆಸ್ ಒಂದ್ ಸ್ವಲ್ಪ ತಮ್ ಹಿಡಾಕತ್ತಿತ್ರಿಪ್ಪ. ಅದ್ರ ಸಲುವಾಗಿ ಮತ್ತೆ ವಾಟರ್ ಪ್ರೂಫ್ ಮಾಡೋರು ಬಂದಿದ್ರ. ಇವ್ರು ಇಲ್ಲಿ ಕೆಲಸ ಮಾಡತ್ತಾರ. ಇವ್ರ ಜೊತೆ ಬಂದಿದ್ ಫ್ರೆಂಡ್ಸ್ ಪಟ್ಟದ ದಾರ ಹೊಡ್ಕೊಂಡ ಜಗಾತಾರಿಪ್ಪ. ಅದು ಬರ್ಲಿಲ್ಲ, ಇವರು ಬಿಡ್ಲಿಲ್ಲ. ಲಾಸ್ಟ್ ಕಟ್ ಮಾಡಿ ಹೋಗದ್ರು. ಎಲ್ಲ ಕೆಲಸ ಮುಗಿದ್ಕೊಳ್ಳೆ ಮತ್ತೆ ಚಾ ಕೊಡೋಣ ಅಂತ ಕೆಳಗೆ ಹೋದೆ. ಇಬ್ರು ಮಂದಿ ಅಮ್ಮಾರು ಹಚ್ಚಿರಿದ್ರ. ಅವ್ರಿಗೆ ಚಾ ಇಡೋಣ ಅಂತಂದು ಅವ್ರಿಗೆ ಚಾ ಇಟ್ಟಾರಿಪ್ಪ. ಕೊತ ಕುದಿಯೋ ಚಾಯ್ಗೆ ಮತ್ ಮಲ್ಕಾಸ ಹಾಲ್ ಬಿಟ್ಟೆ. ಹಾಲ್ ಬಿಟ್ಟು ಕೂಡಲೇ ಚಾ ರೆಡಿ ಆತ. ನಾನು ಹಾಕೊಂಡೆ ಮತ್ತೆ ಅಮ್ಮಾರ್ಗುನು ಹಾಕೊಟ್ಟೆ. ಇದನ್ನ ಮುಗಿಸ್ಕೊಂಡ ಗೋಧಿ ಹಿಟ್ಟು ಹಾಕ್ಸ್ಕೊಂಡ್ ಬರೋದಿತ್ರಿಪ್ಪ. ಅದ್ರ ಸಲುವಾಗಿ ತಗೊಂಡ್ ಸೀದಾ ಹಿಟ್ಟಿನ ಗಿಡಿ ಹೋದೆ. ಹಿಟ್ಟಿನ ಗಿಡಿ ಒಳಗೆ ಟೈಮ್ ಆಕತ್ತಂತಂದ್ರೆ ಮತ್ತೆ ಏನ್ ಮಾಡೋಣಪ್ಪ, ಅಲ್ಲಿಂದ ಮತ್ತೆ ಸೀದಾ ಬಿಟ್ಟು ಬಂದಿದ್ದೆ. ಬಜ್ಜಿ ತಿನ್ನಕ್ ಬಂದ್ವಿ ನಾನು ಮತ್ತೆ ನನ್ನ ಫ್ರೆಂಡ್. ನಮ್ ಸಂತು 5 ಪ್ಲೇಟ್ ತಿಂದಾರಿಪ್ಪ. 5 ಪ್ಲೇಟ್ ಅಲ್ಲ 10 ಪ್ಲೇಟ್ ಹೋಗೈತೆ. ಯಾಕಂತಂದ್ರೆ ಅಷ್ಟು ಸಣ್ಣಂಗ ಅದಾವ, ಅಷ್ಟು ರುಚಿನೂ ಇತ್ತು ಬಜ್ಜಿ. ಗಿರ್ನಿಗೆ ಹೊಂಟಿದ್ದೆ ಹಿಟ್ಟು ತರಕಂತಂದ್ ಹೇಳಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಮ್ಮ ಕರ್ಸ್ಕೊಂಡ್ಬಿಟ್ಲಿ ನನಗೆ. ಆರತಿ ಆಗತ್ತಿತ್ತ, ನಾನು ಹೋಗ್ಲಿಲ್ಲ ಮುಂದೆ. ಆರತಿ ಎಲ್ಲ ಮುಗಿಸ್ಕೊಂಡೆ, ಪ್ರಸಾದ ತಗೊಂಡೆ, ಆಮೇಲೆ ತೀರ್ಥದ ಜೊತೆ ಒಂದು ಪ್ರಸಾದದ ಹೂ ತಗೊಂಡೆ, ಮತ್ತೆ ಪ್ರಸಾದ ತಗೊಂಡೆ. ಅದ್ರ ಜೊತೆ ಕ್ಯಾಲೆಂಡರ್ ಮತ್ತೆ ನಮ್ ಸಿದ್ದಾಡೋದ್ ಒಂದು ಬುಕ್ ಕೊಟ್ರೆ. ಸೊ ಇವತ್ತಿಗೆ ಇಷ್ಟ ವಿಷಯ ರೀಪ. ಮತ್ ಸಿಗ್ತೇನಂತ. ಜಯ ಆಂಜನೇಯ.